ನಾನು ಹೆದರ್ಕೊಂಡಿದ್ದೆ ಪಿಕ್ಚರ್ ಬಿಡುಗಡೆ ಆದಾಗ. ಎಲ್ಲ ಏನು ಜನ ಗಲಾಟೆ ಮಾಡ್ತಾರೇನೋ, ಯಾವಾಗ ಈ ಸ್ತನದ ಮೇಲ್ಗಡೆ ಅವನು ಪೂಜೆ ಮಾಡಿ ಅದು ಅಲ್ಲಿ ಹೋಗಿ ಏನಾಗುತ್ತಪ್ಪ ಏನು ಕತೆನೋ ಅಂತ ನನಗೆ ಹೆದರಿಕೆ. ಪಿಕ್ಚರ್ ರಿಲೀಸ್ ಆದಾಗ ಒಂದು ಮಂಕುತಿಮ್ಮ ಆಯಿತು, ಮಂಕುತಿಮ್ಮ ಚೆನ್ನಾಗಿ ಹೋಯಿತು. ಆಮೇಲೆ ದ್ವಾರಕೀಶ್ ಅವರು ನನ್ನ ಜೀವನದ ಬಂಡಿ, ನನ್ನ ಜೀವನ ಚಕ್ರನ ಮುಂದೆ ತಳ್ಳೋದ್ರು, ಚೆನ್ನಾಗಿ ಓಡೋ ಹಾಗೆ ಮಾಡಿದ್ರು. ಸೊ ಅದರಿಂದ ಆ ದ್ವಾರಕೀಶಿಗೆ ನಾನು ಯಾವಾಗಲೂ ಬಹಳ ಸತಿ ಹೇಳ್ತಾ ಇದ್ದೆ, ಈಗಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಅವನಿಗೆ ಒಂದು ರೀತಿ ನನಗೆ ಅನ್ನದಾತ ಅಂತ. ಯಾಕೆಂದರೆ ಪಿಕ್ಚರ್ ಮೇಲೆ ಪಿಕ್ಚರ್ಗಳು ಕೊಟ್ಟಿದ್ದು, ಆಮೇಲೆ ಬೇಕಾದ ಟೈಮಲ್ಲಿ ಊಟ ಕೊಟ್ಟಿರೋದು, ಅನ್ನ ಕೊಟ್ಟಿರೋದು, ಇದೆಲ್ಲನೂ ನಮ್ಮ ದ್ವಾರಕೀಶೇ ನನಗೆ ಮಾಡಿರೋದು. ಯಾಕೆಂದರೆ ಒಂದು ಜೀವನ ಪ್ರಾರಂಭ ಮಾಡಬೇಕು ಅಂದಾಗ ನನಗೆ ಮೇಯರ್ ಮುಂತಣದಲ್ಲಿ ಕರೆದು ಕೆಲಸ ಕೊಟ್ಟರು. ಆವಾಗ ತಾನೇ ನಾನು ಜೀವನ ಪ್ರಾರಂಭ ಮಾಡಬೇಕಿತ್ತು, ಮದುವೆ ಆಗಿತ್ತು. ಸೊ ಅಲ್ಲಿ ನನಗೆ ಮೊದಲನೇ ಅವಕಾಶ ಕೊಟ್ಟರು. ಆಮೇಲೆ ನಾನೇ ನಿರ್ದೇಶನ ಮಾಡಬೇಕು ಅಂದಾಗ ನನಗೆ ಭಾಗ್ಯವಂತರು ಕೊಟ್ಟರು ಅಂತ ಅಂದಮೇಲೆ ಪುನಃ ಇನ್ನೊಂದು ಟೈಮಲ್ಲಿ ನನಗೆ ಮಂಕುತಿಮ್ಮ ಅಂತ ಪಿಕ್ಚರ್ ಕೊಟ್ಟರು. ಮಂಕುತಿಮ್ಮ ಪಿಕ್ಚರ್ ಕೊಟ್ಟಮೇಲೆ ಎಲ್ಲನೂ ಚೆನ್ನಾಗಾಯಿತು ನನಗೆ. ಆಮೇಲೆ ಪುನಃ ಈಗ ಇನ್ನೊಂದು ಅದ್ಧೂರಿಯಾದ ತಾರಾಗಣ ಅಂತ ಹೇಳಿದ್ರೆ ಸ್ಟಾರ್ ಸ್ಟಡೆಡ್ ಮೂವಿ ಅಂತೀವಲ್ಲ ನಾವು ಇಂಗ್ಲೀಷಲ್ಲಿ, ಆ ಥರ ಒಂದು ಸ್ಟಾರ್ ಸ್ಟಡೆಡ್ ಮಲ್ಟಿ ಸ್ಟಾರ್ ಕ್ಯಾಸ್ಟ್, ನೀವೇನು ಬೇಕಾದ್ರೆ ಹೇಳಿ, ಆ ಥರದ್ದು ಒಂದು ಪಿಕ್ಚರ್ ದ್ವಾರಕೀಶ್ ಶುರು ಮಾಡಿದ್ರು. ಅದು ಯಾವುದಪ್ಪ ಅಂತ ಹೇಳಿದ್ರೆ ಗುರು ಶಿಷ್ಯರು ಒಂದು ಜಾನಪದ ಶೈಲಿಯ ಚಿತ್ರ. ಇದು ಬಹಳ ದಿವಸದ ಹಿಂದೆ NT ರಾಮರಾವ್ ಮಾಡಿದ್ದ ಪರಮಾನಂದಯ್ಯ ಶಿಷ್ಯುಲು ಅನ್ನೋ ಪಿಕ್ಚರಲ್ಲಿ ಬಂದಿತ್ತು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್. ಆಮೇಲೆ ನಮ್ಮದರಲ್ಲೇ ಒಂದು ಪುಸ್ತಕ ಕೂಡ ಇತ್ತು, ಅದು ಹೆಸರು ಮರ್ತುಬಿಟ್ಟೆ ನಾನು, ಒಂದು ಕಾಮಿಡಿ ಬುಕ್ ಅದು. ಅದರಲ್ಲಿ ಮಂಕ, ಮಡಿಯ, ಹೆಡ್ಡ, ದಡ್ಡ ಅಂತ ಆ ಥರ ಇರುತ್ತೆ. ಈ ಫೋಕ್ಲೋರ್ ಟಚ್ಗಳೆಲ್ಲ ಅಲ್ಲ, ಅದು ಒಂದು ಸೋಷಿಯಲ್ ಥರ. ಅದು ಆ ಥರದ್ದು ಒಂದು ಕಾಮಿಡಿ ಕ್ಯಾರೆಕ್ಟರ್ಸ್ ಎಲ್ಲ ಇರೋದು ಒಂದು ಚಿಕ್ಕ ನಾವಲ್ಲಿತ್ತು. ಇದಕ್ಕೂ ಸಂಬಂಧ ಇಲ್ಲ, ಬಟ್ ಫುಲ್ ಕಾಮಿಡಿ ಇರೋದು ಇತ್ತು ಕತೆ ಅದು. ಬಟ್ ಈ ಪರಮಾನಂದ ಶಿಷ್ಯರು ಕೂಡ ಒಳ್ಳೆ, ಅದು ಕೂಡ ಸ್ಟಾರ್ ಸ್ಟಡೆಡ್. ಅದು ಆವತ್ತೊಂದು ದಿವಸಕ್ಕೆ NT ರಾಮರಾವ್ ಇದ್ದರು, ಹೀರೋಯಿನ್ ಯಾರೋ ಮರ್ತೋಯ್ತಾವೆಲ್ಲ ತುಂಬ. ಅದನ್ನು ನಾನು ನೋಡೇ ಇಲ್ಲ, ನೋಡಿಲ್ಲ ಅಂದರೆ ನಾನು ಪಿಕ್ಚರ್ ಮಾಡುವಾಗ ನೋಡಿದ್ದಷ್ಟೇ ಹೊರತು ಮಿಕ್ಕಿದ್ದೇನು ಜ್ಞಾಪಕ ಇಲ್ಲ ನನಗೆ. NT ರಾಮರಾವ್ ಅವರು ಮಾಡಿದ್ದು ಅವೆಲ್ಲನೂ ಸರಿ. ಈಗ ಒಂದೇನಾಯಿತು ಅಂತ ಹೇಳಿದ್ರೆ, ಈ ದ್ವಾರಕೀಶ್ಗೆ ಇದ್ದಕ್ಕಿದ್ದಂಗೆ ಯಾತಕ್ಕೋಸ್ಕರ ನಾನು ಈ ಥರದೊಂದು ಎಲ್ಲ ಕಾಮಿಡಿ ಇಟ್ಕೊಂಡು ಕಾಮಿಡಿ ಪಿಕ್ಚರು ಒಂದು ಸೀರಿಯಸ್ ಆಗಿರಬೇಕು, ಯಾತಕ್ಕೋಸ್ಕರ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ದೇನೆ. ಪರಮಾನಂದ ಶಿಷ್ಯುಲು ಅನ್ನೋದನ್ನು ಯೋಚನೆ ಮಾಡ್ದೆ. ಪರಮಾನಂದ ಶಿಷ್ಯುಲು ಕಥೆನ ನೋಡಿದ್ವು, ತುಂಬ ಚೆನ್ನಾಗಿತ್ತು. ಸೊ ಅವತ್ತೊಂದು ದಿವಸಕ್ಕೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟು, ಯಾವುದು ಬಂದಿದ್ದು ನಮ್ಮ ಭಾಷೆಯಲ್ಲಿ ಬಂದಿದ್ದಲ್ಲ, ಅದು ತೆಲುಗಲ್ಲಿ ಬಂದಿದ್ದು. ನಮ್ಮ ಕನ್ನಡದಲ್ಲೇ ನಾವು ಅದ್ಧೂರಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅದ್ಧೂರಿಯಾಗಿ ಚಿತ್ರ ನಿರ್ಮಾಣ ಮಾಡ್ದೆ. ಅದ್ಧೂರಿ ಅಂತ ಹೇಳಿದ್ರೆ, ಅದ್ಧೂರಿಗೆ ಹೆಸರೇನೆ ದ್ವಾರಕೀಶ್ ಅಂತ ಹೇಳ್ತೀನಿ. ನಂತರ ಯಾರೇ ಏನೇ ಬಂದರೂ ಕೂಡ ಅವರೆಲ್ಲ ಸೆಕೆಂಡ್ ಸ್ಟೆಪ್ಪೇ. ಏನೇ ಆದರೂ ಕೂಡ ಎಂತೆಂಥ ಕೊಡುಗೆ ಕೊಟ್ಟಿದ್ದಾರೆ ದ್ವಾರಕೀಶ್ ಅಂದರೆ ನಿಮಗೆ ಗೊತ್ತಿರುತ್ತೆ, ನಾನು ಹೇಳಬೇಕಾಗಿಲ್ಲ. ಈ ಪಿಕ್ಚರ್ ಈಗ ಪ್ರಸ್ತುತ ನಾನು ಈಗ ಮಾತಾಡ್ತಾ ಇರೋದು ಈ ಪಿಕ್ಚರ್ ಆದ್ದರಿಂದ, ಈ ಪಿಕ್ಚರಲ್ಲಿ ಏನು ಸ್ಟಾರ್ ಕ್ಯಾಸ್ಟ್ ಇದೆ ಅಂತ ಹೇಳಿದ್ರೆ, ಯೋಚನೆ ಮಾಡಿ ಸ್ಟಾರ್ ಕ್ಯಾಸ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಎತ್ಕೋತ ನಾಯಕ ನಮ್ಮ ವಿಷ್ಣುವರ್ಧನ್ ನಾಯಕಿ ಮಂಜುಳಾ. ಆಮೇಲೆ ಇವರು ಇಲ್ಲಿ ಮಂಜುಳಾ ಎಲ್ಲಿಂದ ಬರ್ತಾರೆ ಅಂತ ಹೇಳಿದ್ರೆ, ಮೇಲ್ಗಡೆಯಿಂದ ಅಲ್ಲಿ ಹೋಗ್ತಾರೆ. ಕೈಲಾಸದಿಂದ ಬರೋರು. ಕೈಲಾಸದಿಂದ ಬರಬೇಕಾದ್ರೆ ಅಲ್ಲಿ ಶ್ರೀನಿವಾಸ ಮೂರ್ತಿ ಶಿವ, ಆಮೇಲೆ ಹೇಮಾ ಚೌಧರಿ ಪಾರ್ವತಿ. ಸೊ ಶಿವಪಾರ್ವತಿ ಅವ್ರದ್ದು ಅಲ್ಲಿ ಮೇಲ್ಗಡೆ ನಾಟ್ಯ ಇರುತ್ತೆ. ಸೊ ಶಿವಪಾರ್ವತಿ ನಾಟ್ಯನ ಭಾಳ ಚೆನ್ನಾಗಿ ತೆಗೆದಿದ್ದೀವಿ ಅದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಶ್ರೀನಿವಾಸ ಮೂರ್ತಿ ನಿಮಗೆಲ್ರಿಗೂ ಗೊತ್ತಿದೆ, ಈಸ್ ನಾಟ್ ಎ ಗುಡ್ ಡ್ಯಾನ್ಸರ್. ಸೊ ಏನಂತ ಹೇಳಿದ್ರೆ, ಲಾಂಗ್ ಶಾಟು, ಯಂಗ್ ಶಾಟ್ ಎಲ್ಲ, ಮಿಡ್ ಶಾಟ್ ಎಲ್ಲದಕ್ಕೂ ಕೂಡ ಒಬ್ಬರು ಡೂಪ್ಲಿಕೇಟ್ ಡ್ಯಾನ್ಸರ್ನ ಇಟ್ಕೊಂಡು, ಆ ಹೇಮಾ ಚೌಧರಿ ಕೂಡ ಒಬ್ಬ ಡ್ಯಾನ್ಸರ್ ಇಟ್ಕೊಂಡು, ಲಾಂಗ್ ಶಾಟ್ಗಳೆಲ್ಲನೂ ಕೂಡ ಈ ಡೂಪುಗಳು ಇಟ್ಕೊಂಡಿದ್ದೀವಿ. ಕ್ಲೋಸ್ ಶಾಟ್ ಬಂದಾಗ ನಮ್ಮ ಶ್ರೀನಿವಾಸ ಮೂರ್ತಿ, ಹೇಮಾ ಚೌಧರಿ ಇವರುಗಳು ಕ್ಲೋಸ್ ಶಾಟ್ಸ್ಗಳಲ್ಲೇ ಮಿಡ್ ಶಾಟ್ಗಳೆಲ್ಲ ಮಾಡೋದು ತುಂಬ ಚೆನ್ನಾಗಿದೆ ನೋಡಿ, ಗೊತ್ತಾಗೋದೇ ಇಲ್ಲ. ಆಮೇಲೆ ಕೈಲಾಸದ ಸೆಟ್ ಹಾಕಿದ್ದಾರೆ. ಏನು ಸೆಟ್ ಹಾಕಿದ್ದಾರೆ ಕೈಲಾಸದಲ್ಲಿ, ನಿಜವಾಗ್ಲೂ ಅದು ಕೈಲಾಸ ಇದ್ದಂಗೆ ಇದೆ. ಅಲ್ಲಿ ನೋಡಿದ್ರೆ ನಮಗೆ ಅಲ್ಲಿ
ಶಿವನಿಗೆ ಕಿಂಕರರು ಇರ್ತಾರೆ. ಶಿವನಿಗೆ ಕಿಂಕರರು ಅದರಲ್ಲಿ ಒಂಥರ ರಾಕ್ಷಸ ಮೇಕಪ್ ಮಾಡ್ಕೊಂಡಿರೋದು, ಆಮೇಲೆ ಕಿಂಕರಗಳಲ್ಲಿ ಅವರು ವಾದ್ಯ ನುಡಿಸೋದು, ಆಮೇಲೆ ಆ ಕಿಂಕರರು ಡ್ಯಾನ್ಸ್ ಮಾಡೋದು, ಆಮೇಲೆ ಮೈನ್ ಡ್ಯಾನ್ಸ್ ಮಾಡೋದು ಪಾರ್ವತಿ, ಇವರು ಮಂಜುಳಾ ಅವರು ಅವಳು ಡ್ಯಾನ್ಸ್ ಮಾಡೋದು. ಸೊ ಈ ಥರದ್ದು ಒಂದು ಡ್ಯಾನ್ಸಲ್ಲೇ ಪಿಕ್ಚರ್ ಓಪನಿಂಗ್ ಆಗುತ್ತೆ. ನೋಡ್ತಾ ಇದ್ದಂಗೆ ಅದ್ಧೂರಿಯಾಗಿ ಪಿಕ್ಚರ್ ಶುರು ಆಗುತ್ತೆ. ಸೊ ಶುರು ಆಗಿ ಭಾಳ ಮಜಾ ಇದೆ. ಎಲ್ಲ ನೋಡ್ತಿದ್ದಂಗೆ ಇದೆ ಶಿವ ಕೈಲಾಸ ಅದು ಇದು. ಇನ್ನೊಂದೇನಂದರೆ ಕೈಲಾಸದಲ್ಲಿರುತ್ತೆ ನೆಲ ಮಾಮೂಲಿಯಾಗಿ ನೆಲ ತೋರಿಸ್ಬಾರ್ದು. ಸೊ ನೆಲ ತೋರಿಸ್ಬಾರ್ದು ಅದಕ್ಕೋಸ್ಕರ ಡ್ರೈ ಐಸ್ ಅಂತ ಒಂದು ಇದೆ. ಅದು ಡ್ರೈ ಐಸನ್ನು ಏನಂದರೆ ಆ ಫ್ಯಾಕ್ಟ್ರಿಯಿಂದ ಡ್ರೈ ಐಸ್ ತಂದು ಒಳಗೆ ಗಟ್ಟಿಯಾಗಿರುತ್ತೆ. ಆ ಗಟ್ಟಿನೆಲ್ಲ ಒಡೆದ್ಬಿಟ್ಟು ಆ ಬಿಸಿನೀರು ಕಾಯಿಸಿ, ಕುದಿತಿರೋ ಬಿಸಿನೀರು ಕಾಯಿಸಿ ಆ ಬಿಸಿನೀರೊಳಗೆ ಐಸ್ ಹಾಕಿದ್ರೆ ಈ ಐಸೆಲ್ಲ ಏನಾಗುತ್ತೆ ಅಂದರೆ ಹೊಗೆ ಬರುತ್ತೆ. ಹೊಗೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಮಂಜು ಥರ ಇರುತ್ತೆ, ಹಿಮದ ಥರ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಆ ಮಂಜು ಇನ್ನು ಬರ್ತಿದ್ದಂಗೆ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದು ಅಲ್ಲೇ ಸೆಟ್ಲಾಗ್ಬಿಡುತ್ತೆ. ಸೊ ಕೈಲಾಸದಲ್ಲಿ ಮೋಡ ಇದ್ದಂಗೆ ಇರುತ್ತೆ. ಅದು ಭಾಳ ಚೆನ್ನಾಗಿದೆ ನಮ್ಮ ಕೈಲಾಸದಲ್ಲಿ. ನೆಲನೇ ಕಾಣಿಸಲ್ಲ, ನೆಲದೆಲ್ಲ ಬರೀ ಮೋಡಗಳೇ. ಅದು ಕಂಠೀರವ ಸ್ಟುಡಿಯೋಲಿ ಇಲ್ಲಿ ಮಾಡಿದ್ವು. ಅದ್ಧೂರಿಯಾಗಿ ಮೂಡ್ ಬಂತು ಎಲ್ಲನೂ. ಅದು ಮುಗ್ದೋಗ್ತಾ ಇರುತ್ತೆ. ಇನ್ನೇನು ಮುಗಿಯುತ್ತೆ ಅನ್ನುವಾಗಲೇ ಆಲ್ರೆಡಿ ಫೋನ್ ಮಾಡಿಬಿಟ್ಟಿರ್ತೀವಿ, ಬರ್ತಾನೆ ಇರುತ್ತೆ. ಸ್ಟಾಕ್ ಯಾವಾಗಲೂ ಇರೋದು ಅಷ್ಟು ಬೇಕು, ಅಷ್ಟನ್ನು ಹೊಂದಿಸಿದ್ರು ಕೊಟ್ಟರು ದ್ವಾರಕೀಶ್ ಅವರು. ಅದಕ್ಕೇ ಪಿಕ್ಚರ್ ಚೆನ್ನಾಗಿರೋದು. ನೋಡಿ ಬೇಕಾದ್ರೆ ನೀವು, ನಾನು ಏನು ಹೇಳಿದ್ರು ಕೂಡ ಯಾವುದು ಉತ್ಪ್ರೇಕ್ಷೆ ಇಲ್ಲ. ಅವರು ಕೊಟ್ಟಿರೋದೇ, ಅನ್ನದಾತ ಕೊಟ್ಟಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ ಕೈಲಾಸ. ಆಮೇಲೆ ಕೈಲಾಸ ಆಗುತ್ತೆ. ಇಲ್ಲಿ ನಾವು ಪುನಃ ತೋರಿಸ್ತೀವಿ ಏನಂತ ಹೇಳಿದ್ರೆ ಭೂಲೋಕದಲ್ಲಿ ಮಹಾರಾಜ ಚಕ್ರವರ್ತಿ ಅಂದರೆ ಸುರಸುಂದರಾಂಗ, ಬೇರೆ ಯಾರೂ ಅಲ್ಲ, ವಿಷ್ಣುವರ್ಧನ್. ಎಷ್ಟು ಚೆನ್ನಾಗಿದ್ದಾರೆ. ಏನು ಮೇಕಪ್ಪು, ಏನು ಕಿರೀಟ, ನೋಡ್ತಾ ಇದ್ರೇ ಒಳ್ಳೆ ಚಕ್ರವರ್ತಿ ಮಹಾರಾಜ ಇದ್ದಂಗೆ ಇದ್ದಾನೆ ಅವನು. ಅದಕ್ಕೆ ಅವನು ಸುರಸುಂದರಾಂಗ ಅಂತಲೇ ನಾನು ಕರಿತಾ ಇದ್ದದ್ದು. ಸೊ ಅಲ್ಲಿ ಏನಂತ ಹೇಳಿದ್ರೆ ಅವನಿಗೊಂದು ಕೆಟ್ಟ ಚಟ, ಯಾವಾಗ ನೋಡು ಮಾದಕ ದ್ರವ್ಯ ಕೊಡ್ತಾನೆ. ಅವನಿಗೆ ಒಂದು ಹುಡುಗಿ, ಒಂದು ಹೆಂಗಸು ಪರಿಚಯನೂ ಇದೆ. ಅವಳು ರಾಜನರ್ತಕಿ. ಆ ರಾಜನರ್ತಕಿ ಯಾರು ಅಂತ ಹೇಳಿದ್ರೆ ಒಬ್ಬ ಡ್ಯಾನ್ಸ್ ಗುರು ಇರಬೇಕು, ಡ್ಯಾನ್ಸ್ ಗೊತ್ತಿರಬೇಕು. ಅವಾಗ ನಾವು ಡ್ಯಾನ್ಸ್ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಒಬ್ಬ ರಾಜನರ್ತಕಿನ ಯಾರಿಟ್ಟು ಅವ್ರು ನೋಡಿದ ನಮ್ಮ ದ್ವಾರಕೀಶ್ ಅವರ ಕಲ್ಪನೆ ನೋಡಿ. ರಾಜನರ್ತಕಿ ಅಂದರೆ ಒಬ್ಬ ಡ್ಯಾನ್ಸ್ ಮಾಡೋರು ಬೇಕು ಅಂತ ಹೇಳಿದ್ರೆ ಜಯಮಾಲಿ ನೀನು ಹಾಕಿದ್ರು. ಅವಳ ಡ್ರೆಸ್ಸು, ಅವ್ರು ನಡ್ಕೊಂಬರೋದು ಎಲ್ಲನೂ ಅಷ್ಟೇ, ಮೈ ಮಾಟ ಎಲ್ಲ ಜುಮ್ಮಂತ ಇರೋದು. ಅದರಲ್ಲಿ ಅವಳಿಗೊಂದು ಹಾಡು, ಆ ಹಾಡು ಇದ್ದಲ್ಲ. ಆಮೇಲೆ ಕತೆಗಳೇ ಅಷ್ಟೇ, ಪೂರ್ತಿ ಹೇಳ್ತಾ ಹೋದರೆ ಕತೆನೇ ಹೇಳ್ತಾ ಇರಬೇಕಾಗತ್ತೆ. ಒಂದೊಂದು ಹೈಲೈಟಲ್ಲಿ ಏನೇನು ಹೇಳಬೇಕೋ ಅದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ರಾಜನರ್ತಕಿ ಮಾಳಿಗೆ ಅಲ್ಲಿ ಭಾಳ ಚೆನ್ನಾಗಿದೆ. ಇನ್ನೊಂದು ಭಾಳ ಮುಖ್ಯವಾದ್ದೇನು ಅಂತ ಹೇಳಿದ್ರೆ ಅವತ್ತೊಂದು ದಿವಸ ಶಿವರಾತ್ರಿ ದಿವಸ ರಾಜ ಪುರೋಹಿತರು ಬರ್ತಾರೆ. ನಾಳೆ ಶಿವರಾತ್ರಿ ದಿವಸ ನೀವು ಎಲ್ಲೇ ಇರಲಿ ಏನೇ ಇರಲಿ, ನೀವು ಶಿವನ ದೇವಸ್ಥಾನದ ಗಂಟೆ ಕೇಳಿಸ್ತಿದ್ದಂಗೆ ನೀವು ಶಿವನ ಪೂಜೆ ಮಾಡಬೇಕು. ನೀವು ಎಲ್ಲೇ ಇರಿ, ಹೇಗೆ ಇರಿ, ಪೂಜೆ ಮಾಡಿಬಿಡ್ಬೇಕು. ನೀವು ಎಲ್ಲೇ ಇರಿ, ಹೇಗೆ ಇರಿ, ಏನೇ ನೋಡಿ ಅನ್ನೋ ಥರದಲ್ಲಿ ಹೇಳ್ಬಿಡ್ತಾರೆ ರಾಜಪುರೋಹಿತರು. ಇವನು ಅವಳ ಜೊತೆ ಚಕ್ಕಂದ ಎಲ್ಲ ಆಡ್ಕೊಂಡಿದ್ದಾನೆ, ಮಲಗಿಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬಂದರೆ ಬೆಳಗಿನ ಜಾವ ಆಗುತ್ತೆ. ದೇವಸ್ಥಾನ ಗಂಟೆ ಗ್ಳಂಗ್ ಅಂತ ಹೊಡೆಯುತ್ತೆ. ದೇವಸ್ಥಾನ ಗಂಟೆ ಹೊಡಿತಿದ್ದಂಗೆ ಎಚ್ಚರಾಗಿ ಅಯ್ಯಯ್ಯೋ ರಾಜಪುರೋಹಿತರು ಹೇಳಿದ್ದು ನಾಮಕ ಬರುತ್ತೆ. ಆಗ್ತಿವಾಗ ರಾಜಪುರೋಹಿತರು ಹೇಳಿದ್ದು, ನೀನು ಎಲ್ಲೇ ಇರು, ಹೇಗೆ ಇರು, ಏನೇ ಮಾಡು, ಶಿವ ಪೂಜೆನ ಮರಿ ಕೊಡ್ದು ಅಂತ. ಸೊ ಇವನು ಏನು ಮಾಡ್ತಾನೆ ಗೊತ್ತಾಗ್ತಾನೆ. ಹೋಗಕ್ಕೆ ಅಂತ ಹೋಗ್ತಾನೆ, ಬಾಗಿಲು ಹಾಕ್ಬಿಟ್ಟಿರುತ್ತೆ, ಅಂತಃಪುರದ ಬಾಗಿಲು ಹಾಕ್ಬಿಟ್ಟಿರುತ್ತೆ. ಇಲ್ಲೆಲ್ಲ ಹೋಗ್ತಾನೆ, ಎಲ್ಲ ಕಡೆ 2-3 ಬಾಗಿಲು ತೋರಿಸ್ತೀವಿ, ಎಲ್ಲ ಹಾಕ್ಬಿಟ್ಟಿರುತ್ತೆ. ಆಮೇಲೆ ಕಿಟಿಯಲ್ಲಿ ನೋಡ್ತಾನೆ. ಕಿಟಿಯಲ್ಲಿ ನೋಡಿದ್ರೆ ದೇವಸ್ಥಾನ ಅಂತ ಕಾಣಿಸುತ್ತೆ. ಅಲ್ಲಿ ಹೇಳ್ತಾ ಇರೋದು ಕೇಳಿಸುತ್ತೆ. ಆಮೇಲೆ ದೇವರು ಹೇಳ್ತಾ ಇರ್ತಾರಲ್ಲ, ಆ ಶ್ಲೋಕನ ಏನೋ ಕೇಳುತ್ತೆ. ತಿರುಗಿ ನೋಡ್ತಾನೆ. ತಿರುಗಿ ನೋಡಿದ್ರೆ ಅವನು ಭ್ರಮೆಗೆ ಏನಾಗುತ್ತೆ ಅಂದರೆ ಆ ರಾಜನರ್ತಕಿ ಸ್ತನ ಇದೆಯಲ್ಲ, ರಾಜನರ್ತಕಿ ಸ್ತನ ಅವನಿಗೇನಾಗುತ್ತೆ ಅಂದರೆ ಶಿವಲಿಂಗದ ಥರ ಕಾಣಿಸುತ್ತೆ.
ಅದು ಅವನು ಅವಳು ತಿರುಗಿದ್ರೆ ಮೈ ಮೇಲಿನ ಮಾಟ ಸ್ತನ ಒಂದು ಲಿಂಗದ ಥರ ಕಾಣಿಸುತ್ತೆ. ಆ ಸ್ತನದಲ್ಲಿ ಲಿಂಗ ಕಾಣಿಸುತ್ತೆ. ಲಿಂಗ ಕಾಣಿಸ್ತಿದ್ದಂಗೆ ಅಲ್ಲೇ ಈ ಹೂ ಇರುತ್ತೆ. ಆ ಹೂ ತೆಗೆದಿದ್ದಾನೆ ಪೂಜೆ ಮಾಡ್ತಾನೆ. ಪೂಜೆ ಮಾಡ್ತಾ ಇದ್ದರೆ ಅದು ಸ್ತನದ ಮೇಲೆ ಬೀಳ್ತಾ ಇರುತ್ತೆ. ಕಟ್ ಮಾಡಿದ್ರೆ ಅದು ಶಿವನ ಕಾಲಕ್ಕೆ ಹೋಗಿಬಿಡ್ತಾ ಇರುತ್ತೆ. ಇಲ್ಲಿ ಅದ್ರ ಮೇಲೆ ಹಾಕಿದ್ರೆ ಅಲ್ಲಿ ಹೋಗಿ ಶಿವನ ಪಾದೋದಕ್ಕೆ ಹೋಗುತ್ತೆ. ಪಾರ್ವತಿ ನೋಡ್ತಾಳೆ ಏನು ಇದು ಅಂತ. ಸೊ ಈ ಥರ ನಾನು ಹೆದರ್ಕೊಂಡಿದ್ದೆ ಪಿಕ್ಚರ್ ಬಿಡುಗಡೆ ಆದಾಗ. ಎಲ್ಲ ಏನು ಜನ ಗಲಾಟೆ ಮಾಡ್ತಾರೇನೋ, ಯಾವಾಗ ಈ ಸ್ತನದ ಮೇಲ್ಗಡೆ ಅವನು ಪೂಜೆ ಮಾಡಿ ಅದು ಅಲ್ಲಿ ಹೋಗಿ ಏನಾಗುತ್ತಪ್ಪ ಏನು ಕಥೆನೋ ಅಂತ ನನಗೆ ಹೆದರಿಕೆ. ಪಿಕ್ಚರ್ ರಿಲೀಸ್ ಆದಾಗ ನಾನು ಇದನ್ನು ಎಸ್ಪೆಷಲಿ ಸಂಜಯ ಟಾಕೀಸಲ್ಲಿ ಬಾಲ್ಕನಿಲಿ ನೋಡಲಿಲ್ಲ. ನಾನು ಇದನ್ನು ಕೆಳಗಡೆ ನಾನು ನೋಡಿ, ಯಾಕೆಂದರೆ ನಮಗೆಲ್ಲ ಒಪಿನಿಯನ್ ಸಿಗ್ತಾ ಇದ್ದಿದ್ದು ಚೆನ್ನಾಗಿಲ್ಲ ಅನ್ನೋದೆಲ್ಲ ಸಿಗೋದೆಲ್ಲ ಅಲ್ಲಿ ಇದರಲ್ಲಿ ಕೆಳಗಡೆಯಲ್ಲಿ ಲೋಯರ್ ಕ್ಲಾಸಲ್ಲಿ ನೋಡ್ತೀನಿ. ಹಾಗೇನೆ ಬಿಟ್ಕೊಂಡು ಬಿಟ್ಟಂಗೆ ಆಡಿಯನ್ಸ್ಗಳು ನೋಡ್ತಾ ಇದ್ದಾರೆ, ಹೀಗೆ ನೋಡ್ತಾ ಇದ್ದಾರೆ. ಒಬ್ಬರಾಗಲಿ ಅದು ಕಿರ್ಚಿದ್ದು ಮಾಡಿದ್ದು ಏನೂ ಇಲ್ಲ. ಎಲ್ಲ ಖುಷಿಯಾಗಿದೆ, ಸ್ಪೆಲ್ ಬೌಂಡ್ ಆಗಿಬಿಟ್ಟಿದ್ದಾರೆ ಆಡಿಯನ್ಸು. ಆ ತಕ್ಷಣ ನನಗೆ ಖುಷಿಯಾಗೋಯ್ತು. ಯಾಕೆಂದರೆ ನಾನು ಹೆದರ್ಕೊಂಡಿದ್ದೆ ಎಲ್ಲಿ ಜನ ಕಿರಿಸ್ತಾರಪ್ಪ ಅಂತ. ಇಲ್ಲಿ ಏನಿಲ್ಲ, ಸ್ಪೆಲ್ ಬೌಂಡಾಗಿ ಸ್ತಂಭೀಭೂತರಾಗಿ ಜನ ನೋಡ್ತಾ ಇದ್ದಾರೆ. ಆ ಸೀನ್ ಮುಗಿಯುತ್ತೆ. ಗೆದ್ದೆ ಬಡಜೀವ ಅಂದ್ಕೊಂಡು ನಾನು ನಿಟ್ಟುಸಿರು ಬಿಟ್ಟೆ ನಾನು.